ಎಸ್ ಟಿ ಸೋಮಶೇಖರ್. ಚುಕ್ಕೆ ಗುರುತಿನ 1586 ಚುಕ್ಕೆ ಗುರುತಿನ ಕ್ವಶನ್ ಅನ್ನ ನಮ್ಮ ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನಾಯಕರು ಆತ್ಮೀಯರಾದಂಥ ಗೃಹ ಸಚಿವರಿಂದ ಇಂಥ ರಿಪ್ಲೈನ ನಾನು ಬಯಸಿರಲಿಲ್ಲ. ಓಕೆ, ಈ ಸಬ್ಜೆಕ್ಟ್ ಏನಿದೆ, ಲಕ್ಷಾಂತರ ಜನ ಏನು ಆನ್ಲೈನ್ ರಮ್ಮಿ ಇದೆ, ಒಬ್ಬ ಶ್ರೀಮಂತನ ಹಿಡಿದು ಆಟೋ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಇದೆಲ್ಲರೂ ಕೂಡ ಇವತ್ತು ಲಕ್ಷಾಂತರ ಜನ ದುಡ್ಡು ಕಳ್ಕೊಂಡು ಅವರ ಎಂಟೈರ್ ಫ್ಯಾಮಿಲಿ ಸಫರ್ ಆಗ್ತಕ್ಕಂಥದ್ದು. ಇದು ನಾನು ಮಾಹಿತಿಯನ್ನ ತಮ್ಮ ಕೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಸಿಂಪಲ್ ಆಗಿ ನೀವು ಸರ್ಕಾರ ಗಮನಕ್ಕಿದೆಯಾ ಅಂದ್ರೆ 4 ಜನ 5 ಜನ ಇದರಲ್ಲಿ ಸತ್ತೋಗಿದ್ದಾರೆ ಅಂತೇಳಿ ಒಂದು ಕೊಟ್ಬಿಟ್ಟಿದ್ದೀರಿ. ಇನ್ನು ಹೈಕೋರ್ಟ್ ಅಲ್ಲಿ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಟೇ ಇದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ಕೊಟ್ಬಿಟ್ಟಿದ್ದೀರಿ. ಇದು ಸುಮ್ಮನೆ ಅಲ್ಲ ಗೃಹ ಮಂತ್ರಿಗಳೇ, ಲಕ್ಷಾಂತರ ಜನ ಇದು ಸಫರ್ ಆಗ್ತಿದ್ದಾರೆ. ನಿಮ್ಗೆ ಜಾಸ್ತಿ ಹೇಳಕ್ ಹೋಗುದಿಲ್ಲ, ಒಂದು ಹೇಳ್ತೀನಿ. ನನ್ನ ಕ್ಷೇತ್ರದ್ದೇ ಒಂದು RR ನಗರ ಪೊಲೀಸ್ ಸ್ಟೇಷನ್ 15% RR ನಗರಕ್ಕೆ ಬರ್ತದೆ, 85% ನನ್ನ ಕ್ಷೇತ್ರಕ್ಕೆ ಬರ್ತದೆ. ಅಲ್ಲಿ ಜೂಜಾಡಕ್ಕೆ ನಾನು ಅವಕಾಶ ಕೊಡ್ತಾ ಇಲ್ಲ. ಆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾನೆ, ಶಾಸಕರು ಅವಕಾಶ ಕೊಡ್ತಾ ಇಲ್ಲ, ಶಾಸಕರು ಕೇಳಿ. ಯಾಕೆ ಕೇಳಿ ಅಂತಾನೆ, ಅವ್ರು ನನ್ನ ಕ್ಷೇತ್ರಕ್ಕೆ ಬರೋದಿಲ್ಲ, ಪಕ್ಕದ RR ನಗರ ಕ್ಷೇತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು. ಈ ತರ ಎಲ್ಲೂ ಕೂಡ ನಾನು ಕ್ಷೇತ್ರಕ್ಕೆ ಈ ತರ ಜೂಜಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದಿಲ್ಲ. ಏನ್ ಮಾಡ್ತಾರೆ, ಫಸ್ಟ್ ರಮ್ಮಿ ಅಂತಾರೆ, ಆಮೇಲೆ 3 ಅಂತಾರೆ, ಆಮೇಲೆ 2 ಅಂತಾರೆ. ಇದನ್ನ ತಾವು ಏನಾದರೂ ದಯವಿಟ್ಟು ಗೃಹ ಮಂತ್ರಿಗಳು 2ನೇ ಸಾರಿ ಗೃಹ ಮಂತ್ರಿಗಳಾಗಿ ಬಹಳ ನೀಟಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ. ಇನ್ನು ಅನೇಕ ಪೋರ್ಟ್ಫೋಲಿಯೋಗಳನ್ನ ನೀವು ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದಂತವ್ರು. ಇದು ಬಡವರು ಕಣ್ಣಲ್ಲಿ ಫ್ಯಾಮಿಲಿಯವರು ಕೈ ತೊಳಿತಾ ಇರ್ತಕ್ಕಂಥ ಸಂದರ್ಭ. ಇದು ಕೋಟ್ಯಾಂತರ ಜನರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು. ಈ ಆನ್ಲೈನ್ ರಮ್ಮಿ ಇರ್ಬೋದು, ಬೇರೆ ಇನ್ಸ್ಪೆಕ್ಟರ್ ಕ್ಲಬ್ಗಳು ಇರ್ಬೋದು, ಇದೆಲ್ಲ ಸರ್ ಅಲ್ಲ, ಆನ್ಲೈನ್ ರಮ್ಮಿ ಏನಿದೆ ಅದನ್ನ ಬ್ಯಾನ್ ಮಾಡಿ ಅಂತಕ್ಕಂಥದ್ದು. ಅದು ಪೊಲೀಸ್ ಅವರು ಯಾರು ಅಸೋಸಿಯೇಷನ್ ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿಸಿದ್ದಾರೆ. 1 ವರ್ಷ ಆದ್ರೂ ಇನ್ನೂ ಸ್ಟೇ ವೆಕೆಟ್ಗೆ ಮಾಡಲಿಲ್ಲ. ಅಲ್ಲೇ ಕೇಳ್ತಾ ಇದ್ದೀನಿ, ಎಲ್ಲದನ್ನು ಬ್ಯಾನ್ ಮಾಡಬೇಕಂತ ಎಲ್ಲರೊಂದು ಬೇಡಿಕೆ ಇದೆ. ಹೌದಲ್ಲ, ನಮ್ದೇನು. ಓಕೆ ಅಧ್ಯಕ್ಷರೇ, ಈಗ ನಮ್ ಸರ್ಕಾರ ಇದ್ದಾಗ ಮೋಸ್ಟ್ಲಿ ಅನ್ಸುತ್ತೆ ಈ ಆನ್ಲೈನ್ ಲಾಟರಿಯನ್ನ ಬ್ಯಾನ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರಿ. ಅದಾದ್ಮೇಲೆ ಕೋರ್ಟ್ಗೆ ಹೋಗಿ ಅವ್ರು ಸ್ಟೇ ತಗೊಂಡ್ಬಿಟ್ಟಿದ್ದಾರೆ. ಸ್ಟೇ ತಗೊಂಡ್ಮೇಲೆ ಈ ಸರ್ಕಾರ ಬಂದ್ಮೇಲೆ ಅದನ್ನೇನು ಮಾಡ್ತಾ ಇಲ್ಲ. ಈಗ ಸೋಮಶೇಖರ್ ಹೇಳ್ದಂಗೆ ನಮ್ ಕಣ್ಣೆದುರುಗಡೆನೆ ನಾವು ನೋಡ್ದಂಗೆ 100-200 ಕೋಟಿ ಆಸ್ತಿ ಇದ್ದವನು ಇವತ್ತು ಝೀರೋ ಔಟಿದ್ದಾನೆ. 100-200 ಕೋಟಿ ಆಸ್ತಿ ಇದ್ದವನು ಝೀರೋಗೆ ಬಂದ್ಬಿಟ್ಟಿದ್ದಾನೆ. ಮತ್ತೆ ಇನ್ನೊಂದು ಕಾಟ ಅಂತ ಹೇಳಿದ್ರೆ, ನಮ್ ಜಮೀರ್ ನೆನ್ನೆ ಬಂದಿದ್ದು, ಡೈಲಿ ಫೋನ್ ಹಾಕ್ತಾರೆ ಅವರು. ಅಡಿಕ್ಟ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಅವ್ರ ಸ್ನೇಹಿತರು ಬಂಧು ಬಳಗ ಎಲ್ಲ ಬಹಳ 100 ಕೋಟಿ ಇದ್ದಿದ್ದ ಆಸ್ತಿ ಒಂದು ಫೋನ್ ಆಗ್ತಾರೆ. ದಿನ 25 ಲಕ್ಷ ಕೊಡು, 10 ಲಕ್ಷ ಕೊಡು, 25 ಲಕ್ಷ ಕೊಡು, ಈ ತರದ್ದು. ನಮ್ಮ ಮನೆಗಳಲ್ಲಿ ಏನಾಗ್ಬಿಟ್ಟಿದೆ, ನಮ್ಮ ಮನೆ ಅಡಿಗೆ ಮಾಡೋನು, ಕೂಲಿ ಮಾಡೋ ಅವರೆಲ್ಲ ಆನ್ಲೈನ್ ಕಳ್ತನಕ್ಕೆ ಶುರು ಮಾಡ್ಬಿಟ್ಟವ್ರೆಲ್ಲ. ಇದೊಂಥರ ಅಡಿಕ್ಟ್ ಆಗ್ಬಿಟ್ಟಿದೆ ನಮ್ಮ ಮನೆಗಳಲ್ಲಿ. ನಾನು ಹೇಳಕ್ಕಾಗಲ್ಲ, ನಮ್ಮ ಮನೆಗಳಲ್ಲಿ ಕೆಲಸ ಮಾಡೋರು ಕಳ್ತನ ಶುರು ಮಾಡ್ತಾರೆ ಆನ್ಲೈನ್ ಇದಾಗ್ಬಿಟ್ಟು. ಅದಕ್ಕೋಸ್ಕರ ಇದು ಒಂದು ಪಿಡುಗು. ಇದನ್ನ ನಾವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ. ಇವರು ಬಲಾಢ್ಯರಿದ್ದಾರೆ, ಬಹಳ ಬಲಾಢ್ಯರು. ನೀವೆಲ್ಲೇ ಹೋದ್ರು ಸ್ಟೇ ತಗೊಂಬತ್ತಾರೆ, ಅಷ್ಟು ಬಲಾಢ್ಯರಿದ್ದಾರೆ ಅವರು. ಅದರಿಂದ ಈ ಸ್ಟೇನ ವೆಕೇಟ್ ಮಾಡಿದ್ರೆ ಏನಾದ್ರೂ ಒಳ್ಳೇದು, ಇಲ್ಲ ಅಂದ್ರೆ ಸರ್ವನಾಶ ಆಗುತ್ತೆ. ಗೂಗಲ್ ಅಲ್ಲಿ ಅವ್ರ ಅಡ್ವರ್ಟೈಸ್ಮೆಂಟ್ ಕೂಡ ಆಗ್ತಾರೆ, ಅಡ್ವರ್ಟೈಸ್ಮೆಂಟ್ ಬರ್ತದೆ. ಅಲ್ಲ, ಎಲ್ಲ ಫಿಲಂ ಆಕ್ಟರ್ಗಳು ಫಸ್ಟ್ ಅಡ್ವರ್ಟೈಸ್ಮೆಂಟ್ ದೊಡ್ಡ ಫಿಲಂ ಆಕ್ಟರ್ಗಳು ಆಡಿ. ಅಲ್ಲ, ಎಷ್ಟು ಹುಷಾರು ಅಂದ್ರೆ ಗೃಹ ಸಚಿವರೇ, ಆಡಿ ಹುಷಾರಾಗಿ ಆಡಿ, ಅದರಲ್ಲಿ ಕೊನೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಡಿ ಹುಷಾರಾಗಿ, ಇದರಿಂದ ಲಾಸ್ ಆದ್ರೂ ನೀವು ಹುಷಾರಾಗಿ ಆಡಬೇಕು. ಅಣ್ಣ, ನೀವು ಚೆನ್ನಾಗಿ ನೋಡಿದ್ದೀರಾ ಫುಲ್ಲು. ಓಕೆ, ಮಾನ್ಯ ಸಚಿವರು ಮಾನ್ಯ ಮಾನ್ಯ ಅಧ್ಯಕ್ಷರೇ, ಒಂದು ಸಜೆಷನ್ ಕೊಡ್ತಾರಂತೆ. ಈ ಆನ್ಲೈನ್ ಬೆಟ್ಟಿಂಗ್ ಒಂದ್ ನಿಮಿಷ, ಒಂದೇ ಸೆಕೆಂಡ್. ಈ ಆನ್ಲೈನ್ ಗ್ಯಾಮ್ಲಿಂಗ್ ಹೇಗಿದೆ ಅಂದ್ರೆ, ನನ್ನ ಸಂಬಂಧಿಕ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಚಿವರೇ, ತುಂಬಾ ಒಂದು 2 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾ ಇದ್ದ.
ಮೊನ್ನೆ ಒಂದು 4 ದಿನ ಅಸೆಂಬ್ಲಿ ಬರೋ ದಿನ ಫೋನ್ ಬಂತು, ಹತ್ರ ಸಂಬಂಧಿಕ ಸಾಫ್ಟ್ವೇರ್, ಇನ್ನೂ ಅವನಿಗೆ 24 ವರ್ಷ, ಒಳ್ಳೆ ಸಾಫ್ಟ್ವೇರ್ ಕಂಪನಿ ಹೆಸರು ಹೇಳಲ್ಲ ನಾನು. ಆ ಸಲಹೆ ಫೋನ್ ಬಂತು ಅಂದ್ರೆ ರೈಲ್ಗೆ ಹೋಗಿ ಸಿಗಾಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಕೇಳಿದ್ರೆ ಆನ್ಲೈನ್ ಗ್ಯಾಮ್ಲಿಂಗ್. ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ 2 ಲಕ್ಷ ಸಂಬಳ ತಗೊಳ್ಳುವಂತ. ಸಲಹೆ ಕೊಡಿ. ಅದಕ್ಕೆ ನಾನು ಇದನ್ನ ಇಷ್ಟೇ ವೆಕೇಟ್ ಮಾಡಿ ಓಕೆ ತಕ್ಷಣ ಇದನ್ನ ರದ್ದು ಮಾಡಬೇಕು ರಾಜ್ಯದಲ್ಲಿ ಅಂತ ಹೇಳಿ ನನ್ನ ಕೈ ಮುಗಿದು ವಿನಂತಿ ಮಾಡ್ತೀನಿ ಹೋಮ್ ಮಿನಿಸ್ಟರ್ಗೆ. ಅದಕ್ಕೆ ಅನುಮತಿ ಯಾರು ಕೊಟ್ಟಿರು ಅಂತ ನೋಡಬೇಕು ಸಭಾಧ್ಯಕ್ಷರು. ಮಾನ್ಯ ಕೇಂದ್ರ ಅಧ್ಯಕ್ಷರೇ. ಕೊಟ್ಟಿರುವುದಾ, ರಾಜ್ಯ ಕೊಟ್ಟಿರುವುದಾ, ಯಾರು ಕೊಟ್ಟಿದ್ದಾರೆ ಅನುಮತಿ? ಪರ್ಮಿಷನ್ ಯಾರಾದ್ರೂ ಕೊಡ್ಲಿ, ಒಟ್ಟಲ್ಲಿ ರದ್ದು ಮಾಡಬೇಕು. ನೀವು ಸೇರಿ ನಮ್ಮ ಜೊತೆ ಕೈ ಜೋಡಿಸಿ, ಅಧ್ಯಕ್ಷರ ನೀವು ನಮ್ಮ ಜೊತೆ ಕೈ ಜೋಡಿಸಿ. ಆಯ್ತು, ಕೂತ್ಕೊಳ್ಳಿ. ಪ್ರಯತ್ನ ಮಾಡೋಣ. ಮಾತಾಡಬೇಡಿ. ಆನ್ಲೈನ್ ಸರಿಪಡಿಸ್ತದೆ, ನಿಮ್ಮನ್ನು ಸರಿಪಡಿಸೋದಾಗಿದೆ ಅಲ್ಲಿ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವ್ಯಾವೂ ಕೂಡ ಆನ್ಲೈನ್ ಅಪ್ಲಿಕೇಶನ್ಸ್ ಏನಿದೆ, ಆಪ್ಗಳು, ಇವ್ಯಾವೂ ಲೈಸೆನ್ಸ್ಡ್ ಅಲ್ಲ. ಯಾವುದಕ್ಕೂ ಕೂಡ ನನ್ನ ಹತ್ರ ಒಂದು ಪಟ್ಟಿನೇ ಇದೆ. angle1666.bet, ಕ್ರಿಕೆಟ್ ಲೈನ್ ಗುರು ಅಂಡ್ ಕ್ರಿಕ್ ಹೀರೋಸ್, alexbet.com, parker777.com, ಒಂದು 25 ಇದೆ ಮಾನ್ಯ ಅಧ್ಯಕ್ಷರೇ. ಇವ್ಯಾವಕ್ಕೂ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ದೇನೆ ಮಾಡ್ತಕ್ಕಂಥದ್ದು ಇದು. ಹಾಗಾಗಿ ಈಗ ನಾವು ಒಂದು ಈ ಟ್ರ್ಯಾಕಿಂಗ್ ಮಾಡೋದಕ್ಕೆ, ಸರ್ವೇಲೆನ್ಸ್ ಮಾಡೋದಕ್ಕೆ, ತಾವು ಹೇಳಿದ್ರಿ ಒಂದು ಸ್ಟೇ ಇದೆ ಅಂತೇಳಿ ಅಷ್ಟಕ್ಕೆ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಅಂತ ಅಲ್ಲ, ಖಂಡಿತ ಸುಮ್ಮನೆ ಕೂತಿಲ್ಲ. ಎಲ್ಲ ರೀತಿಯ ರೆಗ್ಯುಲೇಷನ್ ಮಾಡೋದಕ್ಕೆ, ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ಕೇಸಸ್ಗಳು ಮಾಡೋದು. ನಾನು ನಿಮ್ಗೆ ಅಂಕಿಅಂಶ ಕೊಟ್ಟಿದ್ದು, ಬೆಂಗಳೂರು ಸಿಟಿಯಲ್ಲಿ 5 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮತ್ತು ವಿಜಯನಗರದಲ್ಲಿ ಒಬ್ಬರು ಮಾಡ್ಕೊಂಡಿದ್ದಾರೆ, ಅಷ್ಟೇ ಡೇಟಾ ಕೊಟ್ಟಿದ್ದೀನಿ. ಬೇರೆ ಬೇರೆ ರೀತಿಯಲ್ಲಿ ಬರ್ತಕ್ಕಂಥ ಮಾಹಿತಿಗಳು ಇವತ್ತು ನಾವು ಅನೇಕ ರೀತಿಯಲ್ಲಿ ಕ್ರಮಗಳನ್ನು ತಗೊಂಡಿದ್ದೇವೆ. ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಸುಮ್ಮನೆ ಇಂಟೆಲಿಜೆನ್ಸ್ನವರು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿ ಅವರಿಂದ ಏನು ಕ್ರಮ ತಗೋಬೇಕು ಅಲ್ಲಿ ಅದನ್ನೆಲ್ಲವನ್ನು ಕೂಡ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಈಗ ಸ್ಟೇ ವೇಕೇಟ್ ಮಾಡೋದಕ್ಕೂ ಕೂಡ ನಾವು ಕ್ರಮ ತಗೊಂಡಿದ್ದೀವಿ. ಅದನ್ನ ಆದಷ್ಟು ಶೀಘ್ರವಾಗಿ ಸ್ಟೇ ವೇಕೇಟ್ ಮಾಡಿ ಅವರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನ ಖಂಡಿತವಾಗಿ ತಗೊಳ್ತೀವಿ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ, ಹೆಚ್ಚೆಚ್ಚಾಗ್ತಾ ಇದೆ. ಅದರಿಂದ ಇದನ್ನ ನಿಲ್ಲಿಸದೆ ಹೋದ್ರೆ ಯುವ ಪೀಳಿಗೆ ಹಾಳಾಗೋಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಪರ್ಟಿಕ್ಯುಲರ್ಲಿ ಟೆಕೀಸ್ ಏನಿದ್ದಾರೆ, IT ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ಹೆಚ್ಚು ಹಣ ಇರುವಂತವರು ಸ್ವಾಭಾವಿಕವಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದನ್ನ ಮುಂದಿನ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕಾನೂನುಗಳನ್ನು ಕೂಡ ಮುಂದಿನ ದಿನದಲ್ಲಿ ನಾವು ತರ್ತೇವೆ. ಯಾಕೆಂದ್ರೆ ಈಗ ಬಹಳಷ್ಟು ಈ ಸೈಬರ್ ಕ್ರೈಮ್ ನಲ್ಲಿ ಕಾನೂನುಗಳೇ ಇಲ್ಲ ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಂತ ಅಲ್ಲ, ನ್ಯಾಷನಲ್ ಲೆವೆಲ್ ನಲ್ಲಿ ಇನ್ನೂ ಕೂಡ ಕಾನೂನುಗಳಾಗಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲೂ ಕೂಡ ನಾವು ಇದಕ್ಕೆ ಸೂಕ್ತವಾದ ಕಾನೂನುಗಳನ್ನು ತರ್ತೇವೆ.